ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೇಕಪ್ ಮಾಡ್ಕೊಳ್ಳುವ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಟಿಪ್ಪನ್ನು ಹೇಳಬೇಕು ಅಂತ ಬಂದಿದ್ದೀನಿ. ಅದುವೇ ಬೇಸ್ ಮೇಕಪ್. ಏನಿದು ಬೇಸ್ ಮೇಕಪ್ ಅಂದ್ಕೊಳ್ತಾ ಇದ್ದೀರಾ? ಬೇಸ್ ಮೇಕಪ್ ಅಂದರೆ ನೋಡಿ, ಈಗ ಸಾಧಾರಣವಾಗಿ ತುಂಬ ಜನರು ಮೇಕಪ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನಾವು ಮೇಕಪ್ ಮಾಡ್ಕೊಳ್ತೀವಿ, ಸ್ವಲ್ಪ ಹೊತ್ತಿಗೆ ಒಂಥರ ಕಾಣುತ್ತೆ. ಆ್ಯಂಡ್ ಕೆಲವರು ಮೇಕಪ್ ಮಾಡಿಕೊಂಡ್ರು ನಾವು ಚೆನ್ನಾಗಿ ಕಾಣೋದಿಲ್ಲ, ನಾವು ಮೇಕಪ್ ಮಾಡ್ಕೊಂಡಿದ್ದೇ ಒಂಥರ, ಆಗಿರೋದೇ ಒಂಥರ ಅಂತ ಹೇಳಿ ತುಂಬ ಜನರು ಹೇಳೋದನ್ನ ಕೇಳಿರ್ತೀರ ಅಲ್ವಾ? ಯಾಕೆ ಆ ರೀತಿ ಆಗುತ್ತೆ ಅಂದರೆ, ಸೊ ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಸ್ನ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಮೆಬ್ಲಿನ್ ಫಿಟ್ಮಿ ರೇಂಜನ್ನು ಬಳಸಿ ಈ 4 ಪ್ರಾಡಕ್ಟ್ಸಿಂದ ಮೇಕಪ್ ರೊಟೀನನ್ನು ತೋರಿಸ್ತೀನಿ. ಏನಿದು ಬೇಸ್ ರೆಡಿ ಮಾಡ್ಕೊಳ್ಳೋದು ಅಂದರೆ, ಈ ಭಾಗದಲ್ಲಿ ಕಪ್ಪಾಗಿರುವಂಥದ್ದು ಅಥವಾ ಮುಖದಲ್ಲಿ ರಂಧ್ರಗಳಿರುವಂಥದ್ದು, ಮುಖದಲ್ಲಿ ಕಪ್ಪು ಕಪ್ಪು ಚುಕ್ಕೆಗಳಾಗಿರ್ಬೋದು, ಅಥವಾ ಈ ಬಾಯಿ ಭಾಗದಲ್ಲಿ ಕಪ್ಪಾಗಿರುವಂಥದ್ದು. ಸೊ ಇವೆಲ್ಲವೂ ಕಾಣಲಾರ್ದಲ್ಲೇ ಕವರ್ ಮಾಡ್ಕೊಳ್ಳೋದಕ್ಕೆ ಬೇಸ್ ಮೇಕಪ್ ಅಂತ ಹೇಳಿ ಕರಿತೀವಿ. ಸೊ ನಮಗೆ ಇದೆಲ್ಲ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಅದ್ರ ಮೇಲೆ ನೀವು ಏನೇ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ಇಲ್ಲೇನೋ ಕಲರ್ಸ್ ಹಾಕೋಬೇಕು ಅಂದ್ಕೊಳ್ತೀರಾ, ಅಥವಾ ಇನ್ನೂ ಅದ್ರ ಮೇಲೆ ಚೆನ್ನಾಗಿ ರೆಡಿಯಾಗಿ ಕಾಣಿಸ್ಬೇಕು ಅಂದ್ಕೊಳ್ತೀರಾ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅವಾಗ ತುಂಬ ಜನರು ಗಡಿಬಿಡಿಯಲ್ಲಿ ಪ್ರತಿ ದಿವಸ 5 ನಿಮಿಷದಲ್ಲೇ ರೆಡಿ ಆಗಬೇಕಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ತುಂಬ ಜನರಿಗೆ ಟೈಮ್ ಕೂಡ ಸಾಕಾಗೋದಿಲ್ಲ. ಹೌದು, ನನಗೂ ಕೂಡ ಅಂತ ಬ್ಯುಸಿ ಟೈಮ್ನಲ್ಲಿ ಯಾವ ಥರ ರೆಡಿ ಆಗಬೇಕು ಅನ್ನೋ ಯೋಚನೆ ಇತ್ತು. ಆದರೆ ಇವತ್ತು ನಾನು ಫಿಟ್ಮಿ ರೇಂಜ್ ಜೊತೆಗೆ ನೀವು ತುಂಬ ಸಿಂಪಲ್ಲಾಗಿ, ತುಂಬ ಕ್ವಿಕ್ಕಾಗಿ ಹೇಗೆ ಬೇಸ್ ಮೇಕಪ್ಪನ್ನು ಹಾಕ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ಬೇಸ್ ಮೇಕಪ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪ್ರೈಮರ್ನ ಅಪ್ಲೈ ಮಾಡಬೇಕು. ಮೆಬ್ಲಿನ್ ಫಿಟ್ಮಿ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಪ್ರೈಮರ್ ವಿತ್ SPF 20. ಇದು ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಮ್ಯಾಟ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಫಸ್ಟ್ ಈ ರೀತಿ ಸ್ವಲ್ಪ ಪ್ರೈಮರ್ನ ತಗೊಂಡು ನಿಮ್ಮ ಮುಖದಲ್ಲಿ ಡಾಟ್ ಇಟ್ಕೊಂಡು ಆನಂತರ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಮಗೆ ಪ್ರೈಮರ್ನಲ್ಲಿ 2 ವೇರಿಯಂಟ್ಸಲ್ಲಿ ಸಿಗುತ್ತೆ, ಒಂದು ಮ್ಯಾಟ್, ಇನ್ನೊಂದು ಡ್ಯೂವಿ. ಸೊ ನಿಮ್ಮದು ನಾರ್ಮಲ್ ಟು ಡ್ರೈ ಸ್ಕಿನ್ ಇದ್ದರೆ ನೀವು ಡ್ಯೂವಿನ ಟ್ರೈ ಮಾಡ್ಬೋದು. ಇದು ಆಯಿಲ್ನ ಕಂಟ್ರೋಲ್ ಮತ್ತು ಅಬ್ಸರ್ವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಪೋರ್ಸ್ನ ಮಿನಿಮೈಸ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ದಿನವಿಡೀ ಸ್ಕಿನ್ನ ಮಾಯಿಶ್ಚರೈಸ್ ಆಗಿ ಇಡುತ್ತೆ. ಫ್ರೆಂಡ್ಸ್, ಇನ್ನೊಂದು ತುಂಬ ಜನರು ಕೇಳ್ತಾ ಇರ್ತಾರೆ, ಸೊ ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ ಕನ್ಸೀಲರ್ ಫಸ್ಟ್ ಅಪ್ಲೈ ಮಾಡಬೇಕಾ ಅಥವಾ ಫೌಂಡೇಶನ್ ಫಸ್ಟ್ ಅಪ್ಲೈ ಮಾಡಬೇಕಾ ಅಂತ. ಈಗ ನೋಡಿ, ತುಂಬ ಜನರಿಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರುತ್ತೆ, ಮತ್ತು ಮುಖದಲ್ಲಿ ಈ ಮೊಡವೆ ಕಲೆಗಳಿರುತ್ತೆ ಅಂದ್ಕೊಳ್ಳಿ, ಅಥವಾ ತುಟಿ ಭಾಗದಲ್ಲಿ ಕಪ್ಪಗಾಗಿರುತ್ತೆ ಜಾಸ್ತಿ ಅಂದ್ಕೊಳ್ಳಿ. ಸೊ ಅಂಥವರು ಫಸ್ಟು ಕನ್ಸೀಲರ್ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಅದಕ್ಕಾಗಿ ನಾನು ಮೆಬ್ಲಿನ್ ಅವರ ಫಿಟ್ಮಿ ಕನ್ಸೀಲರ್ನ ಯೂಸ್ ಮಾಡ್ತೀನಿ, ಶೇಡ್ ನಂಬರ್ 25 ಮೀಡಿಯಮ್. ನನಗೂ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಅದಕ್ಕಾಗಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಕಣ್ಣಿನ ಕೆಳಭಾಗದಲ್ಲಿ ಅಥವಾ ಎಲ್ಲಾದರೆ ಕಪ್ಪು ಕಲೆಗಳಿದೆಯೋ ಆ ಭಾಗದಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ಆನಂತರ ಸ್ಪಾಂಜ್ನ ತೊಗೊಂಡ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ್ಯಂಡ್ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಈಗ ಇದ್ರ ಮೇಲೆ ಫೌಂಡೇಶನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ ನನಗೆ ಒಂದು ಮೊಡವೆ ಕಲೆ ಆಗಿದೆ ಅಲ್ವಾ, ಸೊ ಅಲ್ಲಿ ಕೂಡ ಕನ್ಸೀಲರ್ನ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಿಮಗೆ ಎಲ್ಲಿ ಆದರೆ ಕಲೆಗಳು ಜಾಸ್ತಿ ಇದೆಯೋ ಆ ಭಾಗಕ್ಕೆ ಈ ಥರ ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಬ್ಯೂಟಿ ಬ್ಲೆಂಡರಿಂದ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೌಂಡೇಶನ್. ನಾನಿಲ್ಲಿ ಫಿಟ್ಮಿ ಫೌಂಡೇಶನ್ 228 ಅನ್ನೋ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ನೀವು ಫೌಂಡೇಶನ್ ಶೇಡ್ನ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ ಅಂತ. ಸೊ ತುಂಬ ಜನರಿಗೆ ಅದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ, ಏಕೆಂದರೆ ತುಂಬ ಜನರಿಗೆ ಫೌಂಡೇಶನ್ ಕರೆಕ್ಟ್ ಆದಂತಹ ಶೇಡನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಕೆಲವರು ಬೆಳ್ಳಗಿರ್ತಾರೆ, ಅವರು ಸ್ವಲ್ಪ ಡಾರ್ಕರ್ ಶೇಡ್ನ ತೊಗೊಂಡ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸ್ವಲ್ಪ ಕಪ್ಪಗಿರ್ತಾರೆ, ಅವರು ತುಂಬ ಬೆಳ್ಳಗಿರುವಂತಹ ಫೌಂಡೇಶನ್ನ ತೊಗೊಂಡ್ಬಿಟ್ಟು ಬಳಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಅವರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರು ಕೂಡ ಅದು ಸೂಟ್ ಆಗೋದಿಲ್ಲ, ಆ ಮೇಕಪ್ ಅವರಿಗೆ ಚೆನ್ನಾಗಿ ಕಾಣೋದಿಲ್ಲ ಅದರಿಂದ. ಸೊ ಅದಕ್ಕಾಗಿ ಮೆಬ್ಲಿನ್ ಅವರು ತುಂಬಾ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕಂತೆ ಫೌಂಡೇಶನ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತೋರಿಸಿದ್ದಾರೆ. ಸೊ ಬನ್ನಿ, ಅದನ್ನು ತೋರಿಸ್ತೀನಿ. ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಶೇಡ್ನ ಹೇಗೆ ಹುಡ್ಕೋದು ಅಂದರೆ, ನೀವು ಮೆಬ್ಲಿನ್ ಅವರ .co.in ವೆಬ್ಸೈಟ್ಗೆ ಹೋಗಿ ಆನಂತರ ಶೇಡ್ ಫೈಂಡರ್ ಪೇಜ್ಗೆ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಇದರಲ್ಲಿ ನೀವು 360 ಡಿಗ್ರಿ ಫೋಟೋ ತಗೋಬೇಕು. ಆವಾಗ ಅದು ನಿಮ್ಮ ಸ್ಕಿನ್ನನ್ನು ಚೆಕ್ ಮಾಡಿ ನಿಮಗೆ ಸೂಟಬಲ್ ಆಗುವಂತಹ ಶೇಡನ್ನು ಸೆಲೆಕ್ಟ್ ಮಾಡುತ್ತೆ. ನಾನಿಲ್ಲಿ ಫಿಟ್ಮಿ ಫೌಂಡೇಶನ್ 228 ಅನ್ನೋ ಶೇಡ್ನ ಬಳಸ್ತಾ ಇದ್ದೀನಿ. ಫಸ್ಟು ಫೌಂಡೇಶನ್ನ ಈ ರೀತಿ 1-2 ಡ್ರಾಪ್ನಷ್ಟು ತೊಗೊಂಡ್ಬಿಟ್ಟು ಆನಂತರ
ಬ್ಲೆಂಡರ್ನಲ್ಲಿ ಡಿಪ್ ಮಾಡಿ ನಿಮ್ಮ ಮುಖಕ್ಕೆ ಡಾಟ್ ಡಾಟ್ ಇಟ್ಕೊಂಡು ಈಸಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ SPF 22 ಕೂಡ ಇದೆ. ಫೌಂಡೇಶನ್ನ ಬಂದ್ಬಿಟ್ಟು ಈ ರೀತಿ ಕಿವಿ ಭಾಗಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡಬೇಕು. ಮತ್ತು ಇದನ್ನು ಫೇಸ್ಗೆ ಹಚ್ಬಿಟ್ಟು ರಬ್ ಮಾಡಬಾರ್ದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿ. ಅದರ ನೆಕ್ಸ್ಟ್ ನಾನು ಮೆಬ್ಲಿನ್ FitMe ಪ್ರೆಸ್ ಪೌಡರ್ 130 ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ಈ ಪ್ರೆಸ್ ಪೌಡರ್ ಜೊತೆಗೆ ಒಂದು ಸ್ಪಾಂಜ್ ಕೂಡ ಕೊಟ್ಟಿರ್ತಾರೆ. ಸೊ ಅದರಿಂದ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಇದು ತುಂಬ ನ್ಯಾಚುರಲ್ ಫ್ಲೋಲೆಸ್ ಫಿನಿಶ್ ಕೊಡುತ್ತೆ. ಮುಖ ಬೆಳ್ಬೆಳ್ಗೆ ಕಾಣೋದು ಆ ಥರ ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಈಗ ಬೇಸ್ ಮೇಕಪ್ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲವೂ ಕೂಡ ಈವೆನ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಕಪ್ ಕಾಣೋದು ಅಥವಾ ಕಣ್ಣಿನ ಭಾಗದಲ್ಲಿ ಕಪ್ ಕಾಣೋದು ಆ ಥರ ಏನೂ ಇಲ್ಲ, ಈವೆನ್ ಆಗಿ ಕಾಣ್ತಾ ಇದೆ ಅಲ್ವಾ. ಇದ್ರ ಮೇಲೆ ನೀವು ಮೇಕಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಸ್ವಲ್ಪ ಐಲೈನರ್ ಹಾಗೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ತುಂಬ ಟೈಮ್ ಇರೋದಿಲ್ಲ. ನಾವು ಬೇಸ್ ಮೇಕಪ್ ಮಾಡ್ಕೋಬೇಕು ಅಂದರೆ ಈ ಥರ ಬೇಸ್ ಮೇಕಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನಿಲ್ಲಿ ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಬೇಕು ಅಂದರೆ ಅಲ್ಲಿಂದ ಹೋಗಿಬಿಟ್ಟು ತೊಗೋಬೋದು. ಹಾಗೆ ನಿಮಗೆ ಇವತ್ತಿನ ಈ ಬೇಸ್ ಮೇಕಪ್ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.